ವೀಕ್ಷಕರೇ, ಈಗ ನಾವಿರುವಂತಹದ್ದು ಇಂಗಳಗಿ ಕೆರೆ ಕಟ್ಟೆಯ ಮೇಲೆ. ಅಂದ್ರೆ ಇಂಗಳಗಿ ಗ್ರಾಮ ಅಂತಕ್ಕಂಥದ್ದು ಇದು ಮಳೆ ಆಧಾರಿತ ಒಂದು ಪ್ರದೇಶವಾಗಿರ್ತಕ್ಕಂಥದ್ದು. ಅಂದ್ರೆ ಮಳೆ ಬಂದ್ರೆ ಇಲ್ಲಿ ಬೆಳೆ, ಜನ ಜಾನುವಾರುಗಳಿಗೆ ನೀರು, ಇಲ್ಲದೆ ಇದ್ರೆ ಇಲ್ಲ. ಅನೇಕ ಬರಗಾಲಗಳನ್ನ ಈ ಗ್ರಾಮ ನೋಡಿರ್ತಕ್ಕಂಥದ್ದು. ಈ ಗ್ರಾಮದ ಜನರು ಕೂಡ ಸುತ್ತಮುತ್ತ ಇರ್ತಕ್ಕಂಥ ತಮ್ಮ ಭೂಮಿಯಲ್ಲಿ ಬೆಳೆಗಳನ್ನ ಬೆಳಿಬೇಕಂತ ಹೇಳಿದ್ರೆ ಮಳೆಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪಕ್ಕದಲ್ಲೇ ಡ್ಯಾಮ್ ಇದ್ರೂ ಕೂಡ ನಮಗೆ ಯಾಕೆ ಈ ಒಂದು ನೀರಾವರಿ ವ್ಯವಸ್ಥೆ ಇಲ್ಲ, ಯಾಕೆ ನಮಗೆ ಈ ಭಾಗದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಏತ ನೀರಾವರಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಲವಾರು ದಶಕಗಳ ಕಾಲ ಅವರು ಕೂಡ ಈ ಒಂದು ಏನು ಇಂಗಳಗಿ ಗ್ರಾಮದಿಂದ ಹಿಡಿದು ಬೋನಹಳ್ಳಿವರೆಗೆ ಇರ್ತಕ್ಕಂಥ ಗ್ರಾಮಗಳ ಜನರ ಹೋರಾಟದ ಜೊತೆಗೆ ಈ ಭಾಗದ ಅಂದ್ರೆ ಇಂಗಳಗಿ ಗ್ರಾಮದ ಜನರು ಕೂಡ ಕೈ ಜೋಡಿಸಿರುವಂತದ್ದು. ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಪ್ರಯತ್ನ ಫಲ ಕೊಡಲಿಲ್ಲ. ಕೊನೆಗೆ ಈ ಒಂದು ಭಾಗಕ್ಕೆ ಏತ ನೀರಾವರಿ ಈ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಆಧುನಿಕ ಭಗೀರಥನ ರೂಪದಲ್ಲಿ ಬಂದಿದ್ದೆ ಆನಂದ್ ಸಿಂಗ್ ರವರು. ಆನಂದ್ ಸಿಂಗ್ ರವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ಭಾಗದ ಜನ ಈ ವಿಷಯವಾಗಿ ಅಂದ್ರೆ ಕೆರೆ ನೀರಾವರಿ ನಮ್ಗೆ ಕೆರೆಗೆ ನೀರು ತುಂಬಿಸಕ್ಕಂತ ಯೋಜನೆಯನ್ನ ಜಾರಿಗೆ ತಂದ್ರಿ ಅಂತ ಕೇಳಿದಾಗ ಆನಂದ್ ಸಿಂಗ್ ರವರು ಕೂಡ ಆ ಒಂದು ಹೋರಾಟಕ್ಕೆ ಧ್ವನಿಗೂಡಿಸ್ತಾರೆ. ಸರ್ಕಾರದ ಮಟ್ಟದಲ್ಲಿ ಏತ ನೀರಾವರಿ ಯೋಜನೆಯನ್ನ ತರ್ತಾರೆ. ಬರೋಬ್ಬರಿ 243 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕಾದ್ರೆ ಆಗಿನ ಒಂದು ಸ್ಪರ್ಧಾತ್ಮಕ ಒಂದು ನಿಟ್ಟಿನಲ್ಲಿ ಆನಂದ್ ಸಿಂಗ್ ರವರು ಪವಾಡ ಸದೃಶ ರೂಪದಲ್ಲಿ ಈ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಈ ಯೋಜನೆಯ ಒಂದು ಲಾಭ ಯಾವ ರೀತಿಯಲ್ಲಾಗಿದೆ, ಈಗ ಈ ನಿಮ್ಮ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಇದು ಇಂಗಳಗಿ ಗ್ರಾಮದ ಒಂದು ಕೆರೆ. ಈ ಒಂದು ಕೆರೆ ಈಗ ತುಂಬಿದೆ, ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈ ಭಾಗದಲ್ಲಿರ್ತಕ್ಕಂಥ ಜನ ಜಾನುವಾರು ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಕೂಡ ನೀರಿನ ಒಂದು ಸೊಲೆ ಸಿಕ್ಕಂಗಾಗಿದೆ. ಅದರ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಸುತ್ತಮುತ್ತಲ ಪ್ರದೇಶ ಅಂತರ್ಜಲದ ನೀರಿನ ಮಟ್ಟ ಹೆಚ್ಚಾಗಿ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. ಪಕ್ಕದಲ್ಲೇ ಇರ್ತಕ್ಕಂಥ ಆ ಒಂದು ಬೆಟ್ಟ ಗುಡ್ಡಗಳನ್ನು ನೋಡ್ಬೋದು, ಅರಣ್ಯ ಪ್ರದೇಶ ಇದೆ. ಇವೆಲ್ಲವನ್ನು ನೋಡಿದಾಗ ನಮಗೆ ಈ ಒಂದು ಭಾಗದಲ್ಲಿ ಯಾಕೆ ನೀರಾವರಿ ವ್ಯವಸ್ಥೆ ಬೇಕು ಅನ್ನೋದರ ಒಂದು ಮಹತ್ವ ನಮಗೆ ತಿಳಿತದೆ. ಈ ಎಲ್ಲ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇಂಗಳಗಿ ಗ್ರಾಮದ ರೈತರ ಜೊತೆಗೆ ಸಮಾಲೋಚನೆ ನಡೆಸಲಿದೆ. ಬನ್ನಿ, ಆನಂದ್ ಸಿಂಗ್ ಈ ಆರ್ಮಿ ಟೀಮ್ ಜೊತೆಗೆ ಇಂಗಳಗಿ ಗ್ರಾಮದ ರೈತದ ಮುಖಂಡರು ಈ ಭಾಗದ ಮುಖಂಡರು ಏನ್ ಹೇಳ್ತಾರೆ ಅವರಿಂದಲೇ ಕೇಳಿ ತಿಳಿಯೋಣ. ಎಲ್ಲರಿಗೆ ನಮಸ್ಕಾರ. ಆನಂದ್ ಸಿಂಗ್ ಆರ್ಮಿ ತಂಡದಿಂದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದೀವಿ. ಅಕ್ಟೋಬರ್ 3 ಆನಂದ್ ಸಿಂಗ್ ರವರು ಹುಟ್ಟಿದಬ್ಬ. ಆ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆನಂದ್ ಸಿಂಗ್ ರವರು ಶಾಸಕರಾಗಿ ಸಚಿವರಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರ ಅಭಿಪ್ರಾಯ ಅನಿಸಿಕೆಗಳನ್ನ ಸಂಗ್ರಹಿಸ್ತಾ ಇದ್ವಿ. ಅಂದ್ರೆ ಅವರು ಇಡೀ ವಿಜಯನಗರ ಕ್ಷೇತ್ರವನ್ನ ರಾಜ್ಯಕ್ಕೆ ಮಾದರಿ ಆಗ್ಬೇಕು ಹಂಗ್ ಮಾಡಿದ್ದಾರೆ. ಆದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಮೈಲಿಗಲ್ಲುಗಳಂತದ್ದು ಏನಿದೆ ಅಂದ್ರೆ ಇತಿಹಾಸದಲ್ಲಿ ಉಳಿಯುವಂತ ಕೆಲಸ ಕಾರ್ಯಗಳಿಂದಾವೆ. ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಪಟ್ಟಾಗ ನಮಗೆ ಹೊಳೆದಿದ್ದೆ ಈ ಭಾಗದಲ್ಲಿರ್ತಕ್ಕಂಥ ಏತ ನೀರಾವರಿಯ ಯೋಜನೆ. ಈ ನೀರಾವರಿ ಯೋಜನೆ ನಿಮ್ಗೆಲ್ಲ ಎಷ್ಟರ ಮಟ್ಟಿಗೆ ಒಂದು ಸಫಲ ಆಗಿದೆ, ಇವೆಲ್ಲ ವಿಚಾರಗಳನ್ನ ನಿಮ್ ಜೊತೆಗೆ ನಾವು ಮಾತಾಡ್ತೀವಿ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈ ಭಾಗದ ರೈತರಾಗಿರ್ತಕ್ಕಂಥ ಧರ್ಮರಾಜ್ ಅಣ್ಣ ಇದ್ದಾರೆ. ಅವ್ರೇನ್ ಮಾತಾಡ್ತಾರೆ ಅವರಿಂದನೇ ಕೇಳ್ಕೊಳ್ತೀರಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಸರ್. ಈ ಕೆರೆ ಬಗ್ಗೆ ಕೇಳಿದ್ರೆ ಯಾವ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಣ್ಣ? ಯಾವ ಕೆರೆ ಹೆಂಗಾಯ್ತು, ಏನ್ ಕತೆ ಅಂತ ಹೇಳಿದ್ರೆ? ಸರ್, ಇದು ನಮ್ಮೂರಲ್ಲಿ ಈಗೊಂದು 20 ವರ್ಷದ ಕೆಳಗೆ ನೋಡಿದ್ವಿ. ಮಳೆ ಆಶ್ರಿತ ಈ ಒಂದು ಕೆರೆ ಇದಕ್ಕೇನು ಬೇರೆ ಸವಲತ್ತು ಏನು ಇರ್ತಾ ಇರಲಿಲ್ಲ. ಇಷ್ಟು ಮಳೆ ಆದ್ರೂ ಸಹಿತ ಈಗಲಾದ್ರೂ ಅಷ್ಟು ನೀರು ಬರ್ತಾ ಇರ್ತಿರ್ಲಿಲ್ಲ. ಈ ವರ್ಷ ಇಷ್ಟು ಮಳೆ ಆದ್ರೂ ಏನಿತ್ತೋ ಏನಿಲ್ಲ, ಅದ್ರ ದೋಷ ಇತ್ತೋ ಏನಿತ್ತೋ ನೀರು ಸಪ್ಲೈನೇ ಇಲ್ಲ ಇದಕ್ಕೆ. ಈಗ ಆನಂದ್ ಸಿಂಗ್ ಸಾಹೇಬರು ಒಂದು ನಿಟ್ಟಿನಲ್ಲಿ ನೀರಾವರಿ ತಗೊಂಡು ತಳವಾರಗಡ್ಲಿಂದ ಅದಕ್ಕೆ ಅವರು ಅನುದಾನವನ್ನು ಸಹಾಯ ಮಾಡಿ ಇದಕ್ಕೆ ನೀರು ಬರುವಂಥ ವ್ಯವಸ್ಥೆ ನಮಗೆ ಮಾಡಿದ್ರೆ, ಈ ನೀರಿನಿಂದ ಇಲ್ಲಿರ್ತಕ್ಕಂಥ ಈ ಅಡವಿ ಒಳಗಡೆ ಇಲ್ಲೆಲ್ಲಿ ಒಂದು ಬೋರ್ ಹಾಕ್ಸಿದ್ರು ಸರಿಯಾಗಿ ನೀರಿಲ್ಲ. ಪ್ರಾಣಿ ಪಕ್ಷಿಗಳಿಗೂ ಈಗ ಸುಗ್ಗಿ ಕಾಲದಲ್ಲಿ ಅಷ್ಟೇ ಡೋಣಿಗಳ ಮೇಲೆ ಕಲ್ಲಿನ ಮೇಲೆ ಅಷ್ಟೇ ಕುಡಿಬೇಕಾವು. ಬೇಸಿಗೆ ಟೈಮಲ್ಲಿ ನೀರು ಇರ್ತಕ್ಕಂಥ ಜಾಗಕ್ಕೆ ವಲಸೆ ಹೋಗ್ಬೇಕಾವು ಪಕ್ಷಿಗಳು. ಈ ಕೆರೆಯಲ್ಲಿಂದ ಮತ್ತು ಈ ಭೂಮಿಗಳೆಲ್ಲ ಇಷ್ಟೊತ್ತಿಗೆ ಡ್ರೈ ಆಗಿರ್ತಿದ್ವಿ. ನಾವು ನೀರೇ ಇರ್ತಿದ್ದಿಲ್ಲ. ಬೋರ್ಗಳು ಹಾಕ್ಸಿ ಎಲ್ಲ ನೀರಿನ ಜಲಾಂಶನೇ ಕಡಿಮೆ ಆಗಿತ್ತು. ಇವತ್ತು ಅಂತರ್ಜಲ ಹೆಚ್ಚಾಗಿರೋದ್ರಿಂದ ನೋಡಿ ಮೇಲೆಲ್ಲ ಬಸಿ ಆಡ್ತಾ ಇದೆ. ಇವತ್ತು ನಮಗೆ ಅದರಿಂದ ತುತ್ತನ್ನ ತಿಂತೀವಿ. ಆಮೇಲೆ ಮಕ್ಕಳ ಮರಿಗೆ ಇವತ್ತು ಆನಂದ್ ಸಿಂಗ್ ಸಾಹೇಬ್ರ ಹಿಂದಕ್ಕೆ ಏನು ಮಾಡಿದ್ರೆ ಕಾಂಕ್ರೀಟ್ ರೋಡ್ ಹಾಕ್ಸಿದ್ರೆ ಅವೆಲ್ಲ ನಮಗೆ ಮನ ಮುಟ್ಟಿಲ್ಲ. ಈ ನೀರಿನಿಂದ ಇವತ್ತು ಮಕ್ಕಳ ಮರಿ ಪ್ರತಿಯೊಬ್ಬ ಮನುಷ್ಯರಿಗೆ ಬೇಕಾಗಿರೋದು ನೀರು. ಒಂದು ಮಹಿಳೆಗೆ ನಮ್ಗೆ ಅನ್ನ ಮುಂಜಾನೆ ಬಡಿಸ್ಬೇಕಂದ್ರೆ ಆ ನೀರಿದ್ರೆ ಮಾತ್ರ ಮುಖ ತೊಳೆದು ಅಡುಗೆ ಮಾಡಿ ಉಳಿಸಿದ ಮೇಲೆ ನಮ್ಗೆ ಶಕ್ತಿಯುತವಾಗಿ ದುಡಿಯೋಕೆ ಶಕ್ತಿ ಬರೋದು. ನೀರೇ ಒಂದು ಮೂಲ ವಸ್ತು ನಮಗೆ ಬೇಕಾಗಿರೋದು. ಇವತ್ತು ಈ ಕೆಲ್ಸಕ್ಕೆ ಮಾತ್ರ ನಾವು ಎಷ್ಟು ಅವ್ರ ಬಗ್ಗೆ ಹೇಳಿಕೆ ಅಂದ್ರೆ ನಾವು ಕಡಿಮೆನೆ. ಇವತ್ತು ನಮ್ಮ ಪ್ರತಿಯೊಬ್ಬರು ರೈತರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಮನ ಮುಟ್ಟಂತ ಕೆಲಸ ಇದೆ. ಒಂದು ಪಾಪಿ ಪ್ರದೇಶ ಊರೊಳಗಡೆ ನೀರಿಲ್ಲದೆ ಬಂದು ಮನಸ್ತಾಪ ಆಗಿತ್ತು ಅಂದ್ರೆ ನನಗೆ ವಾಕ್ ಬಂದು ಇಲ್ಲಿ ಸ್ನಾನ ಮಾಡಿ ಬೆಟ್ಟ ತಗೊಂಡು
ಸ್ವಲ್ಪ ನೀರು ಕುಡಿದು ವಿಶ್ರಾಂತಿ ತಗೊಂಡು ಚಿಲಿಪಿಲಿ ಅಕ್ಕಿ ಆಡ್ತಕ್ಕಂಥ ನುಡಿಗಳು ಕೇಳಿದ್ರೆ ಅವ್ರಿಗೆ ಮನ ಒಂದು ಏನೋ ಚೇಂಜ್ ಆಗಿ ಅವ್ರಿಗೆ ಖುಷಿ ಪಡಿಸ್ಬೋದು ಬೇಜಾರಾದ ಸಮಯದಲ್ಲಿ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಡಿದಾಗ ಈ ನೀರಂತೂ ಬಂತು, ಇನ್ನೂ ಹೆಚ್ಚಿನ ಮಾಡಿದಾಗ ನೀರು ಬೇಕು ನಮಗೆ. ಇದು ಸ್ವಲ್ಪ ಕೆರೆ ಕಡ್ಡನ್ನ ಕ್ಲೀನ್ ಮಾಡಿಸಿ ಸ್ವಲ್ಪ ಅಲ್ಲೆಲ್ಲಿ ಚೇರ್ಗಳು ಗಿಡಗಳು ಸ್ವಲ್ಪ ವಾಕ್ ಬರೋದಕ್ಕೆ ಈ ಕೆಲಸವನ್ನು ಮುಂದೆ ನಮ್ಗೆ ಅಭಿವೃದ್ಧಿ ಮಾಡ್ಬೇಕಂತಂದೇಳಿ. ಅಣ್ಣ ನಿಮ್ಗೆ ಇನ್ನೊಂದು ಪ್ರಶ್ನೆ, ಈಗ ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ, ಓಕೆ ಸರ್, ಇಷ್ಟೆಲ್ಲ ಅನುದಾನಗಳನ್ನ ತಗೊಂಬಂದ್ರು, ಈ ಭಾಗದ ಜನ ಈ ಸೂರ್ಯಚಂದ್ರ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಇದು ಹೌದು ಸರ್. ಇಷ್ಟೆಲ್ಲ ಇದ್ರು ಕೂಡ ಎಲೆಕ್ಷನಲ್ಲಿ ಸಿದ್ಧಾರ್ಥ ಸಿಂಗ್ ಅವರು ಸೋಲ್ತಾರೆ ಸರ್. ಓಕೆ ಸರ್. ಒಂದು ಉದಯದಪ್ಪನವ್ರು ಹೇಳ್ತಾ ಇದ್ರು, ಓಕೆ ಸರ್, ನನಗೇನು ಮಾಡ್ಯಾನ ಸ್ವಾರ್ಥಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌದು ಸರ್, ಜನರಿಗೆ ಏನಾಗೈತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್, ಬಹಳಷ್ಟು ಮುಖ್ಯ ಅಂತಕ್ಕಂಥ ಹೇಳಿದ್ರು. ಓಕೆ ಸರ್. ಈಗ ಅವರು ಸೋತಿರ್ತಕ್ಕಂಥ ಆ ಒಂದು ನೋವು, ಆ ಒಂದು ಪಶ್ಚಾತ್ತಾಪ ಎಲ್ರಿಗೂ ಆಗ್ತಾ ಇದೆ. ಹೌದು ಸರ್. ಈ ಸಂದರ್ಭದಲ್ಲಿ ಏನು ವಿಷಯಗಳನ್ನ ನೀವು ನಮ್ಮ ಜೊತೆ ಸರ್, ನಮಗೆ ಈಗ ಅವ್ರ ಬಗ್ಗೆ ನೋಡಿ ಸರ್, ಹೊಸಬರು ಅಂತೂ ಅಲ್ಲ, ಅಳುಬರು ಅಂತಲ್ಲ, ಅವರಪ್ಪ ಅಳುವಾಗಿರ್ಬೋದು, ಮಗ ಹೊಸಬು ಅಂತ ಅಲ್ಲ, ಕೆಲಸ ಮಾಡೋ ವ್ಯಕ್ತಿನ ಅವರು. ಏನಾದ್ರಿಗಿನಾಗೆ ಜನಕ್ಕೊಂದು ಯಾವ ಆಶಾ ಆಕಾಂಕ್ಷೆಗಳು ಮೂಡಿಸಿದ್ರಲ್ಲ, ನಾವು ಪಕ್ಷದ ಬಗ್ಗೆ ಹೇಳ್ಬಾರ್ದು ಸರ್, ಒಟ್ಟು ವ್ಯಕ್ತಿ ನೋಡಕ್ ಆಗ್ತಾ ಇರಲಿಲ್ಲ. ಯಾವುದೋ ಒಬ್ಬ ನಾವೇನು ಹೇಳ್ಬಾರ್ದ, ಆತನ ಮೊದಲು ಗೊತ್ತಿತ್ತು ಮನೆ ಬಿಟ್ಟು ಬರಲಾರ್ದ ಮನುಷ್ಯ ಆತ. ಈಗಲೂ ಅನಂತ್ ಸಿಂಗ್ ಸಾಹೇಬ್ರ ಬಗ್ಗೆ ನಾನು ಇದುವರೆಗೂ ಒಂದು ಕೆಲಸ ಮಾಡಿಸ್ಕೊಂಡಿಲ್ಲ, ನಿದ್ದಿದ್ದಾತ್ನ ನಾನು ಬೇರೆ ಕಡೆಯಿಂದ ಭಾವನೆ ನೋಡಿದ್ದೀನಿ. ಒಬ್ಬರು ಒಂದ್ಸಲ ಹೋದ್ರೆ ಒಂದ್ಸಲ ಬಂದ್ರೆ ಅವತ್ತೇನೋ ಅಪ್ಸರ್ ಇರ್ಬೋದು, ಇಲ್ಲ ರೀ ಆದ್ರೆ ಬರೋ ಎರಡನೇ ಸಲ ನೀನು ಹೋಗಿ ಏನಪ್ಪ ನಿಂದಂತಂದೇಳಿ ರೂಪಾಯಿ ಕೊಡಲು 8 ಕೊಟ್ಟಾಗ ಅಳಕ್ಕಂದೇನು ಒರೆಸಿ ಅವ್ರು ಕಳ್ಸಂತ ವ್ಯಕ್ತಿ ಸರ್. ಇವತ್ತು ಮಗಗೂ ಆ ಬುದ್ಧಿ ಐತಿ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಇಲ್ಲ ಒಂದು ಸಲ ಆತಗೆ ನಾವು ಕೊಟ್ಟಿದ್ರೆ ಅದು ಏನಾಗ್ತಿತ್ತೋ ಗೊತ್ತಿಲ್ಲ, ಇನ್ನೂ ಹೊಸ ಉರುಪಿರ್ತಿತ್ತು. ನಾವು ಸ್ವಲ್ಪ ನಮ್ದು ಒಬ್ಬತ್ತಿನಿಂದೇನೆ ಅವ್ರು ಗೆಲ್ಲಲ್ಲ. ಜನ ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಆ ಸಾರು ಎಷ್ಟು ಹಳ್ಳಿ ಬರ್ತಾವೆ ಅಷ್ಟು ಹಳ್ಳಿ ಜನ ಕೂಡಿ ಮಾಡಿದ್ರೆ ನೆಕ್ಸ್ಟ್ ಅಂತ ಪ್ರತಿಯೊಬ್ಬರು ಮನದೊಳಗೆ ಒಕ್ಕಂದೈತೆ. ಯಾಕಂದ್ರೆ ಏನಂತೇಳಿ ಮನದಲ್ಲಿ ಒಪ್ಕೊಂಡಿದ್ದೆ, ನಮಗೆ ಈ ವ್ಯಕ್ತಿ ಮಾಡಿದ್ರೆ ಏನಿಗೆ ನಾವು ಏನಾದ್ರು ಹೊಸ ಬದಲಾವಣೆ ಕಾಣ್ಬೋದಾಗಿತ್ತು, ಈಗ ನಮ್ಗೆ ಅನಿಸ್ಬಿಟ್ಟಿದೆ. ಆದ್ರೂ ಮುಂದಂತ ಪಕ್ಕ ಅವರೇ ನಿಜವಾಗ್ಲೂ ನನ್ನ ಎರಡು ಮಾತು ಏನು ಉಲ್ಟಾ ಪಲ್ಟ ಏನಿಲ್ಲ, ಅವ್ರು ಮಾಡಿರೋ ಕೆಲಸ ಹಂಗೈತೆ. ಆದ್ರೂ ಅವರು ಗ್ರಾಮ ವಾಸ್ತವ ಮಾಡಿದಾಗ ಇನ್ನೊಂದು ಏನು ಮಾಡಿದ್ರು, ನಮ್ಮೂರಲ್ಲಿ ಯಾವ್ಯಾವ್ದ್ರಲ್ಲಿ ಯಾರೇ ಆಗಿರಲಿ ಕುಂದುಕೊರತೆ ಅವ್ರ ಮುಂದೆ ಹೇಳಿಲ್ಲ ಅಂದ್ರೆ ಅವರೇ ಸ್ವಂತ ಬಲ ಬುದ್ಧಿಲಿಂದ ಅಬ್ಸರ್ವ್ ಮಾಡಿ ನಮ್ಮೂರಿಗೆ ಹಳ್ಳ ಓಟ್ ಬಂದ್ರೆ ಭಾಳ ತೊಂದರೆಲಿತ್ತು. ಆ ಕೆಲಸವನ್ನು ಮಾಡಿದ್ರು. ಅದಾದ ತಕ್ಷಣ ಒಂದು ದೇವಸ್ಥಾನ ಇಲ್ಲಿ ಈ ಕೆರೆಗೆ ಓಡಾಡ್ಬೇಕಾದ್ರೆ ನೋಡಿದ್ರೆ ದೇವ್ರ ಬಿಸಿಲಿಗೆ ಐತೆ ಅಂತಂದೇಳಿ ಅದೊಂದು ದೇವಸ್ಥಾನ ಮಾಡಿದ್ವಿ. ಆಮೇಲೆ ಈಶ್ವರ ದೇವ್ರು ಕೂಡ ನಮ್ಮ ಊರಾಗ ಬರಲಿ ಸರ್, ಪಟ್ಟಿ ಹಾಕಿ ಮಾಡ್ಬೇಕಂದ್ರೆ ಯಾರು ದುಡ್ಕೊಂಡು ತಿನ್ನೋ ಜನ ಜಾಸ್ತಿ ಇರೋದಿಲ್ಲ, ಯಾರು ಐಫೈ ಶ್ರೀಮಂತರು ಯಾರು ಇಲ್ಲ. ಆವಾಗ ಅದೆಲ್ಲ ನೋಡಿ ಆ ಕಡೆ ಒಂದು ಬ್ರಿಡ್ಜ್ ಮಾಡಿದ್ರು ಸರ್. ಅದು ಇನ್ನೊಂದು ಊರಿಗೆ ಮಲ್ಪನಗುಡಿ ಮೇಲೆ ಹೋಗ್ಬೇಕಂದ್ರೂ ಅದು ಎಡವಟ್ಟು ದಾರಿ ಅಷ್ಟಾದ್ರೂ ಕೊನೆಗೆ. ಆಮೇಲೆ ಕುಡಿಯೋ ನೀರು ಒಂದು ಟ್ಯಾಂಕಿ ವ್ಯವಸ್ಥೆ ಏನಾಗಲಿ ಮಾಡಿದ್ರು ಸರ್. ಇಲ್ಲ ಅಂತಂದ್ರೆ ನಾವಂತೂ ಕೇಳಲ್ಲ, ಆದ್ರೆ ಅವರೇ ತಿಳಿದು ಇವು ಹಳ್ಳಿಗೆ ಇಷ್ಟು ಕೊರತೆ ಐತಿ, ಮೂಲೆಗುಂಪಿನಾಗ ಐತಿ ಒಂದು ಊರು ಸರ್, ಎಲ್ಲವೂ ಬೇರೆ ಬೇರೆ ಇದ್ರೂವರೆಗೆ. ಹಾಗಾಗಿ ಅವರೇ ತಿಳ್ಕೊಂಡು ಇಷ್ಟೆಲ್ಲ ನಮ್ಮ ಜನಗಳಿಗೆ ಎಲ್ಲರಿಗೂ ನಾನು ಒಂದಲ್ಲ ಸರ್, ಪ್ರತಿಯೊಬ್ಬ ಮಂದಿಗೆ ಮನಸ್ಸಿಗೆ ಮುಟ್ಟಂತ ಕೆಲಸ ಮಾಡಿದ್ರು ಸರ್. ನೆಕ್ಸ್ಟ್ ಅಂತ ಅವರೇ ಸರ್, ಇನ್ನು ಇದ್ರ ಮೇಲೆ ನಾನು ಏನು ಅಲ್ಲ ಬಿಟ್ಟಿದ್ದೇನಿಲ್ಲ ಸರ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಲಿಕ್ಕೆ ಮಾಳ್ಗಿ ಜಂಬಣ್ಣವ್ರು ಇದ್ದಾರೆ, ಬನ್ನಿ ಆ ರೈತ ಮುಖಂಡರು ಏನು ಹೇಳ್ತಾರೆ ಅವರಿಂದ ಕೇಳ್ತೀನಿ. ಜಂಬಣ್ಣ ನಿಮ್ಗೆ ನಮಸ್ಕಾರ. ನಮಸ್ಕಾರ. ಈಗ ನಾವು ಆನಂದ್ ಸಿಂಗ್ ಆರ್ಮಿ ತಂಡದಿಂದ ಬಂದಿದ್ದೀವಿ. ಅಕ್ಟೋಬರ್ 3ಕ್ಕೆ ಆನಂದ್ ಸಿಂಗ್ ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥದ್ದು, ಒಂದು ಡಾಕ್ಯುಮೆಂಟ್ರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಟೀಮಿಂದ ಆಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ವಿಜಯನಗರ ಕ್ಷೇತ್ರ ಸುತ್ತಮುತ್ತ ಅಡ್ಡಾಡ್ಕೊಂಡು ಆ ಸಾರು ಮಾಡಿರ್ತಕ್ಕಂಥ ಸಾಧನೆಗಳ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇಂಗಳಿಗೆ ಗ್ರಾಮಕ್ಕೆ ಈ ಒಂದು ಕೆರೆ ತುಂಬಿಸಕ್ಕಂಥ ಈ ಒಂದು ಕೆರೆಕಟ್ಟೆ ಮೇಲೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಲಿಕ್ಕೆ ನಾವು ಬಂದಿರತಕ್ಕಂಥದ್ದು. ಹೇಳ್ರಿ, ಮೊದಲು ಯಾವ ರೀತಿಯ ಹೋರಾಟಗಳನ್ನು ನೀವು ಮಾಡಿದ್ರಿ, ಈ ಭಾಗಕ್ಕೆ ನೀರಾವರಿ ವ್ಯವಸ್ಥೆ ಬೇಕು ಅಂತ ಹೇಳಿ, ಏನೆಲ್ಲ ಪ್ರಯೋಜನಗಳಾದವು? ಆನಂದ್ ಸಿಂಗ್ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಾದ್ಮೇಲೆ ಏನು ವಿಷಯಗಳು ನಮ್ಮ ಜೊತೆ? ನಮಗೆ ಆನಂದ್ ಸಿಂಗ್ ಅವರಿಂದ ಬೇಕಾದಷ್ಟು ಕೆಲಸ ಆಗ್ಯಾವ, ಇಲ್ಲ ಅಂತ ಹೇಳೋದಲ್ಲ. ಇಲ್ಲ ಅಂತ ಹೇಳಿದ್ರೆ ದೇವ್ರ ಮೆಚ್ಚೋದಲ್ಲ, ಮಾಡೋಣ. ಆದಷ್ಟು ಮಟ್ಟಿಗೆ ಒದ್ದಾಡಿ ಕೆಲಸ ಕಾರ್ಯಗಳು ಮಾಡೋಣ. ಈ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಿ? ಈ ಒಂದು ಮಾಡ್ಯಾರ ಅವರು, ಅವ್ರಲಿಂದನೇ ಇದು ಆದಂಗ. ಇದು ಈಗ ಯಾವಾಗ ಆಗ್ಬೇಕು? ಈತ ಯಾವತ್ತು ಬಂದ ನನ್ನೀಗ ಆತನ ಕೈಲಿ ಏನಾಗಿಲ್ಲ ಕೆಲಸ. ಆತ ಡೋಂಟ್ ಕೇರ್. ಈಗ ಈ ಕೆರೆ ತುಂಬಿಸಿದಾದ್ಮೇಲೆ
ನಿಮ್ಮ ಭಾಗದಲ್ಲಿ ಏನು ಯೋಜನೆ ಪ್ರಯೋಜನ ಆದ್ವು ಅಂತ ಅಂದ್ರೆ ಏನೇನು ಕೆಲಸಗಳು ಮಾಡ್ಲಿಕ್ಕೆ ಅನುಕೂಲ ಆಯ್ತು ಈ ಒಂದು ಕೆರೆ ತುಂಬಿದ್ರಿಂದ? ನಮಗೆ ರೈತರಿಗೆ ಅನುಕೂಲ ಈ ನೀರಿದ್ರ. ಮುಂದೆ ಈಗಿನ ಪ್ರಾರಂಭ ಕಲಿತೈತೆ, ಮುಂದೆ ನಮ್ಗೆ ಅನುಕೂಲ ಇದೆ ರೈತರಿಗೆ, ಬಹಳ ಅನುಕೂಲ ಆಗ್ತೈತೆ ರೈತರಿಗೆ, ದನಕರುಗಳಿಗೆ, ಎಲ್ಲದಕ್ಕೂ ಅನುಕೂಲ. ಬೋರ್ಗಳಿಗೆ ಸಾರು ಕೂಡ ಏತ ನೀರಾವರಿ ಮಾಡಿಕೊಡ್ತ ಅಂತ ಹೇಳೋಣ. ಮುಂದಿನ ದಿನಗಳಲ್ಲಿ ಸಾರು ಮಾಡೇತಿರ್ತಾರೆ ಕೆಲಸನ. ಅವ್ರು ಮಾತು ಕೊಟ್ಟರೆ ತಪ್ಪದಲ್ಲ. ಅಲ್ಲ ಆದ್ರ ಕೆಲಸಗಾರ ಸರ್. ಶಿಕ್ಷಕರೇ, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಂಗಳಗಿ ಗ್ರಾಮದ ಮತ್ತೊಬ್ಬರು ಮುಖಂಡರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವರೇನು ವಿಚಾರಗಳನ್ನ ತಿಳಿಸ್ತಾರೆ. ಅಣ್ಣ ನಮಸ್ತೆ. ಅಣ್ಣ ನಿಮಗೆ ನಮಸ್ಕಾರ ಸರ್. ಅಲ್ಲ, ಇಂಗಳಗಿ ಗ್ರಾಮದಲ್ಲಿ ಈ ಥರ ಕೆರೆ ತುಂಬಿಸಕ್ಕಂಥ ಯೋಜನೆ ಆಗ್ಬೇಕಂತಂದೇಳಿ ಈ ಹಿಂದೆ ಇರ್ತಕ್ಕಂಥ ಅನೇಕ ಶಾಸಕರುಗಳು ಈ ಒಂದು ಭಾಗಕ್ಕೆ ಬಂದೋಗಿರ್ತಕ್ಕಂಥದ್ದು. ಹೌದು. ಸೊ ಅವರು ಮಾಡದೇ ಇರ್ತಕ್ಕಂಥ ಕೆಲಸಗಳು ಆನಂದ್ ಸಿಂಗ್ ಅವರಿಂದ ಆಯ್ತು ಅಂತಕ್ಕಂಥ ವಿಚಾರ ಬರುತ್ತೆ. ಹೌದು ಸರ್. ಅಂದ್ರೆ ಆನಂದ್ ಸಿಂಗ್ ಅವರ ಈ ಒಂದು ಕಾರ್ಯವೈಖರಿ ಬಗ್ಗೆ, ಕಾರ್ಯವಿಧಾನದ ಬಗ್ಗೆ ಏನ್ ಹೇಳ್ತೀರಣ್ಣ ನೀವು? ಏನ್ ಹೇಳ್ತೀವಿ ಅಂದ್ರೆ ಆನಂದ್ ಸಿಂಗ್ ಅವರು ಒಳ್ಳೆ ಇದು ನಮಗೆ, ನಮ್ಮ ರೈತರಿಗಾಗಲಿ ದುಡಿಯೋರಿಗಾಗಲಿ ಇದು ಒಂದಂತಲ್ಲ 20 ಹಳ್ಳಿ ಕೆರೆ ಇದೇ ರೀತಿ ಮಾಡಿದ್ದಾರೆ. ಕೆಲಸ ಕಾರ್ಯಗಳು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈ ಸಲ ನೆಕ್ಸ್ಟ್ ಆನಂದ್ ಸಿಂಗ್ ಅವರೇ ನಮಗೆ ಗೆಲ್ಲಬೇಕು. ಆನಂದ್ ಸಿಂಗ್ ಅವರು ಓಡಾಡಬೇಕು, ಅಲ್ಲಿವರೆಗೆ ಇರಬಾರ್ದು, ಬಂದು ನೋಡಬೇಕು. ಅವ್ರು ನೋಡಿದರೆ ನಮಗೆ ಸಂತೋಷ ಆಗ್ತದೆ. ಅವ್ರು ನೋಡೇ ಇಲ್ಲ, ಕೆಲಸಗಳು ಮಾಡ್ಯಾರ, ನೋಡಿಲ್ಲ, ಬಂದು ನೋಡ್ಯಾರ, ನಾವಿಲ್ಲ, ಈ ರೀತಿ. ಈಗ ನಿಮ್ಮ ಗ್ರಾಮದಲ್ಲಿ ಸರ್ ಕೆರೆ ಬಂದಿದೆ. ಸರ್. ನೀವು ಕೂಡ ನೋಡಿದ್ರಿ ಅಂದ್ರೆ ಸರ್, ಕೆರೆಯಲ್ಲಿ ನೀರು ಇಲ್ಲದೆ ಇದ್ದಂತ ಪರಿಸ್ಥಿತಿ ನೋಡಿ ಸರ್. ಕೆರೆ ಬಂದಾಗಲೂ ಕೂಡ ನೋಡಿ ಸರ್. ಆಗಿನ ಪರಿಸ್ಥಿತಿ ಮತ್ತೆ ಈಗಿನ ಪರಿಸ್ಥಿತಿ ಎರಡನ್ನ ಅವಲೋಕಿಸಿದಾಗ ಏನ್ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೋತೀರಿ? ಬಹಳ ಒಳ್ಳೆ ವಿಷಯ ಸರ್ ಇದು. ಆನಂದ್ ಸಿಂಗ್ ಸರ್ ಮಾಡಿರೋದು ಬಹಳ ಒಳ್ಳೇದು ಸರ್. ಒಣಗಿದ ಕೆರೆ ಸರ್, ಮಳೆಗಾಲ ಕಮ್ಮಿಯಾಗಿ ಬರಗಾಲ ರೀತಿ ಆದಂತ ಊರು ಮತ್ತೆ ರೈತರಿಗೆ ಗದ್ದೆ ರೀತಿ ಕಾಣಿಸಂತ ಒಂದು ಖುಷಿ ವಿಷಯ ಸರ್. ನಮ್ಮ ಹಳ್ಳಿ ಊರು ಜನಗಳಿಗೆ, ರೈತರಿಗೆ ಖುಷಿ ವಿಷಯ. ಈಗ ತುಂಬಿದೆ ಸರ್ ಕೆರೆ, ಇನ್ನೂ ಬರುತ್ತೆ ಅಂತ ಹೇಳ್ತಾರೆ ಆನಂದ್ ಸಿಂಗ್ ಸರ್ ಅವರು. ಈಗ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಹೊಸಪೇಟೆನ ಇಡೀ ಕರ್ನಾಟಕ ತಿರುಗಿ ನೋಡ್ದಂಗೆ ಮಾಡಿದ್ರು ಆನಂದ್ ಸಿಂಗ್. ಹೌದು ಸರ್. ಕಳೆದ ವರ್ಷ 2023ರಲ್ಲಿ ನಮ್ಮ ಕರ್ನಾಟಕಕ್ಕೆ ವಿಧಾನಸಭೆ ಚುನಾವಣೆಗಳಾಗ್ತವೆ, ಅಂದ್ರೆ MLA ಚುನಾವಣೆ ಎಲೆಕ್ಷನ್ಗಳಾಗ್ತವೆ. ಆ ಸಂದರ್ಭದಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರು ಕಾರಣಾಂತರಗಳಿಂದ ಸೋಲ್ತಾರೆ. ಈಗ ಅವರು ಅಧಿಕಾರದಲ್ಲಿಲ್ಲ. ಸಿದ್ಧಾರ್ಥ್ ಸಿಂಗ್ ಅವರ ಮಗನಾಗಿರ್ತಂತ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಅಧಿಕಾರದಲ್ಲಿಲ್ಲ. ಈಗ ಹೊಸಪೇಟೆ ಹೆಂಗಿದೆ, ಕೆಲಸಗಳು ಯಾವ ರೀತಿಯಲ್ಲಿ ನಡೀತಾ ಇದಾವೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಕೆಲಸಗಳು ಗಯಪ್ಸಾರ ಆದ್ರಿಂದ ಏನು ಕೆಲಸ ನಡೀತಾ ಇಲ್ಲ. ಸಿದ್ಧಾರ್ಥ್ ಸಿಂಗ್ ಸರ್ ಆಗಿದ್ರೆ ಏನಾದರೂ ಅವರು ಓಡಾಡಿ ಕೆಲಸ ಮಾಡ್ತಿದ್ರು. ಅವ್ರ ಗ್ಯಾರಂಟಿ ಕಾರ್ಡ್ಗಳೆಲ್ಲ ತೋರಿಸಿ ಓಟನ್ನು ಹಳ್ಳಿ ಊರಾಗ ಕೂಡ ಕಸ್ತಿದ್ದಾರೆ. ಈ ಸಲ ಆ ರೀತಿ ಆಗಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಯಜಮಾನರು ಯಾರು ಬಿಡೋದಿಲ್ಲ. ಈಗ ಸಾರ್ ಅವ್ರು ಇಲ್ಲ. ಹಾಂ ಸರ್. ಯಾವ ರೀತಿಯಲ್ಲಿ ನಿಮ್ಗೆ ಅನುಭವ ಆಗ್ತಾ ಇದೆ? ಸಾರ್ ಇಲ್ಲದಕ್ಕೆ ನಾವು ಸಾರ್ ನೋಡಬೇಕು. ಅವ್ರನ್ನ ನಮ್ಮ ಮನಸ್ಸಿನಲ್ಲಿ ಒಂದು ಕೃಷ್ಣ ದೇವರಾಯನ ಹೋರಾಟ ಮಾಡ್ಯಾರ. ಇಡೀ ಸಿಟಿ ಹಳ್ಳಿಗಳು ಎಲ್ಲ ಈ ರೀತಿ ಮಾಡ್ಕೊಂಡು ಬಂದಾರ ಸರ್. ಈಗ ಅವರ ಒಂದು ಆಸೆ ಅಂತಂದ್ರೆ, ಅವ್ರ ತಂದೆ ಆಸೆ ಅಂತಂದ್ರೆ, ಆನಂದ್ ಸಿಂಗ್ ಅವರ ಆಸೆ ಅಂತೆ ಸಿದ್ಧಾರ್ಥ್ ಸಿಂಗ್ ಅವರು ಮುಂದಿನ ಒಂದು ಈ ಭಾಗದ ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ಬೇಕನ್ನೋದು ನಿಮ್ಮ ಆಸೆ ಅಂತೀರಾ? ಆಸೆ ಅಂತೀವಿ ಸರ್. ಈ ಭೂತಾಯಿ ಮೇಲೆ ನಿಂತ್ಕೊಂಡು ಹೇಳ್ತೀವಿ, ಕಾವೇರಿ ತಾಯಿ ಮೇಲೆ, ಭಾರತ ಮೇಲೆ ಆಣೆ. ಈ ಸಲ ಸಿದ್ಧಾರ್ಥ್ ಸಿಂಗ್ ಅವ್ರನ್ನ ಗೆಲ್ಲಿಸ್ತೀವಿ ಸರ್. ನಮ್ಮೂರು ಓಟು ಸಿದ್ಧಾರ್ಥ್ ಸಿಂಗ್. ವೀಕ್ಷಕರೇ, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಂಗಳಗಿ ಗ್ರಾಮದ ಮತ್ತೊರು ರೈತರಾಗಿರ್ತಕ್ಕಂಥ ದ್ಯಾಮಣ್ಣ ಅವರಿದ್ದಾರೆ. ಅವರು ಆಕ್ಚುಲಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಹೊಲದಿಂದ ಗದ್ದೆಯಿಂದ ಆನಂದ್ ಸಿಂಗ್ ಅವ್ರ ಪರವಾಗಿ ಏನೋ ವಿಚಾರಗಳನ್ನ ಸಂಗ್ರಹಿಸ್ಲಿಕ್ಕೆ ಒಂದು ಟೀಮ್ ಬಂದಿದೆ ಅಂತ ತಕ್ಷಣ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಜೊತೆಗೆ ಬಂದಿರತಕ್ಕಂಥದ್ದು. ಅವ್ರನ್ನ ಮಾತಾಡ್ಸೋಣ. ದ್ಯಾಮಣ್ಣ, ನಿಮ್ಗೆ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಇಂಗಳಗಿ ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಗಳು ಬಿಟ್ಟರೆ ಅಂದ್ರೆ ಮೂಲ ಸೌಕರ್ಯಗಳನ್ನ ಮಾಡಿದ್ರಂತೂ ಈ ಮುಂಚೆ ತಾವೆಲ್ಲರೂ ಕೂಡ ಹೇಳಿದಿರ. ನಿಮ್ಮ ಬಹುದಿನಗಳ ಕನಸಾಗಿರ್ತಕ್ಕಂಥ ಒಂದು ಕೆರೆ ನೀರು ತುಂಬಿಸುವಂತ ಯೋಜನೆ ಇದೆ, ಅದು ಈಗ ಸಾಕಾರಗೊಂಡಿದೆ. ಈ ಬಗ್ಗೆ ಒಬ್ಬ ರೈತರಾಗಿ ನಿಮಗೆ ಏನೆಲ್ಲ ಪ್ರಯೋಜನಗಳಾಗಿದೆ ಅಂತ ಹೇಳಿ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ? ಇಲ್ಲ ಸರ್, ಇದು ಹಲವಾರು ದಿನಗಳಿಂದ ಇವತ್ತೇನೋ ಕೆರೆ ಬತ್ತಿ ಹೋಗಿದ್ದ ಕೆರೆಗಳು ಸರ್. ಇದು ಈ ಆನಂದ್ ಸಿಂಗ್ ಸಾರ್ಲಿಂದ ನಾವು ಹಿಂದಿನಿಂದ ಭಾರಿ ಹೋರಾಟದಿಂದ ಬೆಂಗಳೂರು ಹತ್ರನೂ ಹೋಗಿದ್ವಿ ಸರ್. ಕೆರೆ ತುಂಬ ಯೋಜನೆ ಇಟ್ಟುಕೊಂಡು ಅದು ಇದು ಕೆರೆ ತುಂಬಲಿಕ್ಕೆ ಭಾಳಷ್ಟು ನಾವು ಹೋರಾಟ ಮಾಡಿದ್ದೀವಿ ಸರ್. ಆಗ ಯಾರ ಕೈಲಿ ಆಗಲಿಲ್ಲ ಸರ್. ಈ ಆನಂದ್ ಸಿಂಗ್ ಸಾರ್ಲಿಂದ ಇವತ್ತು 22 ಕೆರೆಗಳು ನೀರಾವರಿಗೆ ಇದು ಕಾರಣ ಆಗಿದೆ ಸರ್. ಇದು ನೀರಿನ ಇವತ್ತೇನು ಅಂತರ್ಜಲ ಹೆಚ್ಚಾಗಿದೆ ಸರ್. ಇಲ್ಲಿಂದ ನೋಡ್ತಿರ್ಬೋದು, ಇವತ್ತೆಲ್ಲ ಬತ್ತಿ ಹೋಗಿದ್ದು ಸರ್. ಇವೆಲ್ಲ ನೀರಾವರಿ ದನ ಕರುಗಳು ತೊಂದರೆ ಆಗಿದೆ ಸರ್. ಇವತ್ತು ಕುರಿಗಾರರು ಬಂದ್ರಿಗೇನೆ ಇವು ಮನೆಯಲ್ಲಿ ನೀರು ಕುಡಿಸುವಂಥ ಪರಿಸ್ಥಿತಿ ಆಗಿತ್ತು ಸರ್, ಬತ್ತಿ ಹೋಗಿದೆ. ಅದರಿಂದ ಇವತ್ತು ಆನಂದ್ ಸಿಂಗ್ ಅವರಿಗೆ ಕೃತಜ್ಞತೆ
ಹೇಳಲೇಬೇಕಾಗ್ತದೆ ಸರ್ ನಾವು. ಅದರಿಂದ 22 ಕೆರೆಗೆ ಹೋಗಿದೆ ಏನು ಸರ್ ಅನುದಾನ ಅಂದ್ರೆ 106 ಕೋಟಿ ಅನುದಾನ ಸರ್ ಇದು. ಅದು ದೊಡ್ಡ ಇದು ಮಟ್ಟದಿಂದ ಇವತ್ತು ಅವ್ರು ತಂದು ಮಾಡಿದ್ದಾರೆ, ಅವ್ರಿಗೆ ಕೃತಜ್ಞತೆಗಳು ಹೇಳಲೇಬೇಕಾಗುತ್ತೆ ಸರ್. ಇವತ್ತು ಎಲ್ಲರೂ ಇವತ್ತು ಹಳ್ಳಿ ಭಾಗದಿಂದ ಎಲ್ಲ ರೈತರು ಸಹ ಖುಷಿಯಾಗಿದ್ದೀವಿ ಸರ್. ಇವತ್ತು 20 ವರ್ಷದಿಂದ ಇವು ನೀರು ಬತ್ತಿ ಹೋದಂಥ ಕೆರೆ ಸರ್ ಇದು. 20 ವರ್ಷದಿಂದ ಕೆರೆ ಹೋಗಿ ಇವತ್ತು ಜೀವ ಕಳೆ ಮಾಡಿದೆ ಅಂದ್ರೆ ಆನಂದ್ ಸಿಂಗ್ ಇಲ್ಲಿಂದ ಮಾತ್ರ ಅಂತ ಹೇಳಿಕೆ ಇವತ್ತು ನಾವು ಹೆಮ್ಮಿಂದ ಹೇಳಿಕೆ ನಮಗೆ ಕೃತಜ್ಞತೆ ಅವ್ರಿಗೆ ಸಲ್ಲಿಸಲೇಬೇಕು ಸರ್ ಆನಂದ್ ಸಿಂಗ್ ಅವರು. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಂಗ್ಲಿ ಗ್ರಾಮದ ಮತ್ತೋರ್ವ ರೈತರು ಜೊತೆಗೆ ಹಿರಿಯರು ಆಗಿರ್ತಕ್ಕಂಥ ಕ್ಯಾದ್ಗಾಳು ಶಿವರಾಮಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಣ್ಣ ಮೊದಲಿಗೆ ನಿಮ್ಗೆ ನಮಸ್ಕಾರ ನಮಸ್ಕರಿಸ್ತಾ ಇದ್ದೀವಿ. ಆನಂದ್ ಸಿಂಗ್ ಅವರು ಈ ಒಂದು ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ ನಿಮ್ಮ ಗ್ರಾಮದಲ್ಲಿ ಈ ಒಂದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಬಗ್ಗೆ ಇದು ಬಹಳ ವರ್ಷಗಳ ಕನಸಾಗಿತ್ತು. ನೀವು ಬಹಳಷ್ಟು ಹಿರಿಯರಿದ್ದೀರಿ. ಈ ರೀತಿಯ ಒಂದು ಕನಸಿಂದು ಪ್ರಾಜೆಕ್ಟ್ ಅಂದ್ರೆ ಯೋಜನೆ ಬರಬೇಕಪ್ಪ ಅಂತಕ್ಕಂಥ ಆಸೆ ಕೂಡ ನಿಮ್ದಾಗಿತ್ತು. ಏನು ವಿಷಯಗಳನ್ನ ನಮ್ಮ ಜೊತೆಗೆ ಆನಂದ್ ಸಿಂಗ್ ಅವರ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಬಗ್ಗೆ ಮಾತಾಡ್ತೀರಿ? ಚಲೋ ಮಾಡ್ಯಾರ ಆನಂದ್ ಸಿಂಗ್ ಅವರು. ಬೋರ್ಗಳಿಗೆ ಸಪ್ಲೈ, ಕೆರೆ ಕುಂಟಿ ತುಂಬಿಗಳಿಗೆ, ದನ ಕಾರುಗಳಿಗೆ, ಜೀವರಕ್ಷೆಗೆ ಎಲ್ಲದಕ್ಕೆ ಭಾಳ ಸವಲತ್ತಾಗೈತಿ. ಹಳೆ ಕೆರೆ ಮೊದಲು ಯಾವತ್ತಿಗೆ ಆಗೋದು ಕೆರೆ ಇದು, ಇವತ್ತಿಗೆಲ್ಲ ಕೆರೆ ಹಂಗೆ ಮಳೆ ಬಂತು ಇಲ್ಲ. ಇವಾಗ ನೀರು ತಮ್ಮ ಬುಟ್ಟಕ್ಕಾಗಿ ಎಲ್ಲರಿಗೂ ಸವಲತ್ತಾಗೈತಿ. ರೈತರಿಗೆ, ದನ ಕಾರುಗಳಿಗೆ ಎಲ್ಲದಕ್ಕೂ ಸವಲತ್ತಾಗೈತಿ. ಆನಂದ್ ಸಿಂಗ್ ಮಾಡ್ಯಾರ, ಚಲೋ ಕೆಲಸ ಮಾಡ್ಯಾರ. ಈಗ ನಮ್ಮ ಜೊತೆ ಇರ್ತಕ್ಕಂಥದ್ದು ಇಂಗ್ಲಿಗಿ ಗ್ರಾಮದ ಮುಖಂಡರ ಜೊತೆಗೆ ಆನಂದ್ ಸಿಂಗ್ ರವರು ಅವರ ಒಂದು ಆತ್ಮೀಯ ಒಂದು ಆಪ್ತ ವಲಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಉದಯದಪ್ಪ ಅವರು ಇದ್ದಾರೆ. ಅವ್ರು ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಕೇಳೋಣ. ಉದಯದಪ್ಪ, ನಮಸ್ತೆ. ನಿಮ್ಗೆ ನಮಸ್ಕಾರ. ಆನಂದ್ ಸಿಂಗ್ ನಮಸ್ಕಾರ ಮಾಡ್ತೀವಿ. ಉದಯಪ್ಪ ಸ್ವಾಮಿ ನಮಸ್ಕಾರ ಮಾಡ್ತಾ ಒಂದು ಮಾತಾಡ್ತೀವಿ. ನಮ್ಮ ಊರಿನ ರೈತರು ಭಾಳ ಅನಾನುಕೂಲದಿಂದ ಬೋರ್ ಎಲ್ಲ ಬತ್ತಿ ಹೋಗ್ಬಿಟ್ಟು ಭಾಳ ಇದು ಮಾಡಿ ಇಲ್ಲೇದಾಗಿತ್ತು. ಇವತ್ತು ದಿನ ಆನಂದ್ ಸಿಂಗ್ ಸಾಹೇಬ್ರಿಂದ ಕೆರೆ ತುಂಬಿಸೋದಕ್ಕೆ ಭಾಳ ಧನ್ಯವಾದಗಳನ್ನು ಹೇಳ್ತೀವಿ. ಸಾಹೇಬ್ರು ನಮ್ಗೆಲ್ಲ ಓದೊಂದು ಅಭಿವೃದ್ಧಿ ಮಾಡಿದೆ. ಊರಲ್ಲಿ CC ರೋಡ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಸ್ಕೂಲ್ ಇರ್ಬೋದು, ಈಶ್ವರ ದೇವಸ್ಥಾನ ಇರ್ಬೋದು, ಆಂಜನೇಯ ಟೆಂಪಲ್ ಇರ್ಬೋದು. ಈಶ್ವರ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಕಮ್ಮಿ ಮಾಡ್ತಾರೆ, ಕೆಲಸ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ನಮ್ಮ ಶಾಸಕರ ಹತ್ರ ಹೋಗಿದ್ವಿ, ಜಾತ್ರೆ ಇದೆ ಅಂತ 50,000 ರೂಪಾಯಿ ಕೊಡ್ತು ಅಂತ ಅವ್ರಿಗೆ ನೇರವಾಗಿ ಹೇಳಿದ್ರು. ನಾವೆಲ್ಲರೂ ಇದ್ವಿ ನೇರವಾಗಿ. ಇದು ವೈಯಕ್ತಿಕವಾಗಿ ಮಾತಾಡೋಂಥದ್ದಲ್ಲ, ಒಂದು ನಡೆದಂಥ ವಿಷಯ. ಇವರೆಲ್ಲರೂ ಇದ್ದೀವಿ ನಾವು. ಅವರು ನಿಂತ್ಕೊಂಡ್ಬಿಟ್ಟು ಜನನೆಲ್ಲ ನೋಡಿ ಇವತ್ತು ನಮ್ಮ ಊರನ್ನೇ ಸಂರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯರ ಥರ ನೋಡಿದ್ರು. ನಾವು ಗ್ಯಾರಂಟಿ ಮಾಡ್ಕೊಂಡು ನಾವು ಊರಿನ ಪಟ್ಟಿ ಎತ್ತಕ್ಕೆ ಹೋದಾಗ 500 ರೂಪಾಯಿ ಕೂಡ ಯಾರು ಖರ್ಚು ಮಾಡಿದ್ದಿಲ್ಲ. ನಮ್ಮ ಯಜಮಾನ್ ಇರ್ಬೋದು, ನಾವು ಇರ್ಬೋದು. ಅವತ್ತಿನ ದಿನ 800 ರೂಪಾಯಿ ಖರ್ಚು ಮಾಡಿ ಊಟ ಮಾಡಿ ಹೋಗಿವಿ. ಇವತ್ತಿನ ಕೊಡಲಿಲ್ಲ. ಅವ್ರು ಅವತ್ತಿನ ದಿನ ಭಾಳ ಹೇಳ್ಕೊಂಡ್ರು. ಅಷ್ಟು ಇನ್ನೊಬ್ಬರು ಅನ್ಕೊಂಬರ್ ಬೇಡ. ನಮ್ಮ ಆನಂದ್ ಸಿಂಗ್ ಸರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೇದು ಮಾಡ್ತಾರೆ. ನಮ್ಮ ಮುದಿಯಪ್ಪ ಸ್ವಾಮಿ ಹಿಂದಿನ ದಿನಗಳಲ್ಲಿ ಮುದಿಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದು. ಅವ್ರ ನಿಮಗೆ ಬಗ್ಗೆ ಭಾಳ ಕಾಳಜಿದ್ದಾರೆ. ಅಷ್ಟು ಮಾತ್ರ ಹೇಳೋದಲ್ಲಿ. ಅಂದ್ರೆ ಆನಂದ್ ಸಿಂಗ್ ರವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ. ತಪ್ಪಲ್ಲ. ಇದು ಫಿಕ್ಸ್ ಆದ ಮಾತಿದು. 5 ಲಕ್ಷ ರೂಪಾಯಿ ಗುಡಿ ಕಮ್ಮಿ ಅಂದ್ರೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರು ದೇವಸ್ಥಾನಕ್ಕೆ. ನಿಂತ್ಕೊಂಡ್ಬಿಟ್ಟಿತ್ತು. RRS ಸ್ಕೀಮ್ನಲ್ಲಿ 10 ಲಕ್ಷ ಹಾಕಿದ್ರು. ಇನ್ನು 5 ಲಕ್ಷ ಕಮ್ಮಿ ಅಂದ್ಕೆ 5 ಲಕ್ಷ ರೂಪಾಯಿ ಕ್ಯಾಶ್ ರೂಪದಲ್ಲಿ ಕೊಟ್ಬಿಟ್ರು ಅವರು. ಕಷ್ಟ ಅಂತ ಹೋದ್ರೆ ಮದುವೆಗಳಿಗೆ ಪಣಗಳು ಏನಿದ್ವಲ್ಲ ಸರ್, ಪ್ರತಿಯೊಂದು ದೇವಸ್ಥಾನ, ಸಮುದಾಯ ಭವನ, ಕಲ್ಯಾಣ ಮಂಟಪ, 3 ಸಮುದಾಯ ಭವನ, ಆಂಜನೇಯ ಟೆಂಪಲ್, ಈಶ್ವರ ದೇವಸ್ಥಾನ, ಊರಲ್ಲಿ ಸಿಸಿ ರಸ್ತೆ, ಎಲ್ಲಿ ಖಾಲಿ ಜಾಗ ಇಲ್ಲ. ಅಷ್ಟೆಲ್ಲ ಮಾಡಿದ್ದಾರೆ. ಅಲ್ಲ ಅವ್ರು ನಾವು ಆತ್ಮೀಯರಂತಲ್ಲ, ಅವ್ರು ಮಾಡಿದಂತ ರೂಪದಲ್ಲಿ ತೋರಿಸ್ತಾ ಇರ್ತೀವಿ. ವೀಕ್ಷಕರೇ, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಂಗಳಗಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಯರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯರಸ್ವಾಮಣ್ಣ, ನಮಸ್ತೆ. ನಿಮಗೆ ನಮಸ್ತೆ ಸರ್. ನೀವೊಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಒಂದು ಅಭಿವೃದ್ಧಿ ಅಂತ ಬಂದಾಗ ಏನು ವಿಷಯಗಳನ್ನ ಆನಂದ್ ಸಿಂಗ್ ಅವ್ರ ಬಗ್ಗೆ ನೀವು ವಿಚಾರಗಳನ್ನ ತಿಳಿಸ್ತೀರಾ? 4 ಬಾರಿ ಅವರು ಶಾಸಕರಾಗಿ, 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಹಲವಾರು ಹೋರಾಟಗಳದ್ದು ಒಂದು ಇದಾಯಿತು, ಆದರೆ ಅದು ಫಲ ಸಿಕ್ಕಿರಲಿಲ್ಲ. ಬಟ್ ನಮ್ಮ ಭಾಗಕ್ಕೆ ಕೆರೆ ತುಂಬಿಸ್ತಕ್ಕಂಥ ಒಂದು ಯೋಜನೆ ಸಾಕಾರ ರೂಪಕ್ಕೆ ಬಂದಿರತಕ್ಕಂಥದ್ದು ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥ ತ್ಯಾಗದಿಂದ ಅಂತಕ್ಕಂಥ ಅನೇಕ ಗ್ರಾಮದ ಮುಖಂಡರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ನಮಗೆ ಆನಂದ್ ಸಿಂಗ್ ಸರ್ ಬಂದಾಲಿಂದ ನಮ್ಮ ಇಂಗ್ಲಿ ಗ್ರಾಮದ ಭಾಳ ಗಂಭೀರವಾಗಿತ್ತು. ಆದವರೆಗೆ ಆನಂದ್ ಸಿಂಗ್ ಸರ್ ನಮ್ಮ ಸಾಹೇಬರು MLA ಆದಲಿದ್ದ ಸ್ವಲ್ಪ ನಮ್ಮ ಇಂಗ್ಲಿ ಭಾಗದಾಗ ಯಾವುದು ಕುಂದು ಕೊರತೆಗಳು ಇಲ್ದಂಗೆ ಎಲ್ಲವೂ ಸ್ವಲ್ಪ ಸಣ್ಣ ಪುಟ್ಟ ಆಗಲಿ ಅಥವಾ ಬಡ ಜನಕ್ಕಾಗಲಿ ಅಥವಾ ಶಾಲಾ ಮಕ್ಕಳಿಗೆ ಆಗಲಿ ಅಥವಾ ಬೇರೆ ಬೇರೆ ರೈತರಿಗೆ ಇರ್ಬೋದು, ಒಟ್ಟು ಏನೋ ಸರ್ ನಮ್ದು ಹಿಂಗೆ ಹೊಟ್ಟೆ ಹಸು ಇದೆ, ನಮ್ದು ಹಿಂಗೆ ಕಷ್ಟ ಇದೆ, ನಮ್ಮ ಸ್ವಲ್ಪ ಬಗೆಹರಿಸ್ಕೊಡ್ರಿ ಇಂಥ ಅವ್ರ ಹತ್ರ ಬಾಗಿಲಿಗೆ ಹೋದಾಗ ನಮ್ಗೆ ಇವತ್ತಿನಲ್ಲಿ ಯಾವುದು ಇಂದು ತಿರುಗಿಲ್ಲ, ಇಲ್ಲಂಬ ಬಾಯೇ ಇಲ್ಲ. ಯಾವುದೇ ವಿಚಾರ ಇರ್ಬೋದು. ಆಮೇಲೆ ಬೇರೆ ಬೇರೆ ರಸ್ತೆ ಇರ್ಬೋದು ಅಥವಾ ನಮ್ಮ ಸಮುದಾಯ ವಿವೇಕಾನಂದ ಮಾನವರು ಹೇಳಿರೀಗ
ಯಾವುದೇ ಗ್ರಾಂಟ್ ಇರಲಿ, ಯಾವುದೇ ಸರ್ಕಾರ ಇರಲಿ, ಆದ್ರೂ ಕೂಡ ಅವರು ಹಿಂದೆ ಒಬ್ಬ ಬಾಯಿ ಇಲ್ಲ ಎಂಬ ಬಾಯಿವರೆಗೂ ಇವತ್ತಿನೂ ಇಲ್ಲ. ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ನಮ್ಮ ಅನಂತ್ ಸಾರ್ ಒಂದು ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಬರಬೇಕು. ಅವರ ಮುಂದಿನ ಹಲವಾರು ಹಳ್ಳಿಗಳನ್ನ ಮುಂದೆ ಹೋಗಬೇಕು. ಅವ್ರು ಎಲ್ಲರಿಗೆ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಇನ್ನ ಮುಂದಿನ ಮಾಡಿಕೊಡ್ಬೇಕು ಅಂತಂದೇಳಿ ನಮ್ಮಲ್ಲಿ ಬಹಳ ಆಸೆ ಇದೆ. ಅವರು ನಮಗೆ ಮಾಡಿಕೊಡ್ತಾ ಎಂಬ ನಮಗೆ ಭರವಸೆಗಳು ಇದೆ. ನಮ್ಗೆಲ್ಲರಿಗೂ ನಾವು ಒಂದೇ ಅಂತಲ್ಲ, ಊರಿನ ಮುಖಂಡರಿರ್ಬೋದು, ಯುವಕರಿರ್ಬೋದು, ಅಥವಾ ಯಾರೇ ಇರ್ಬೋದು. ಆದರೂ ನನ್ನ ಸಿದ್ದರ್ ಸಿಂಗ್ ಸಾರ್ ಸೋದರೊಡೆಗೆ ನಮಗೆ ಬಹಳ ನೋವು ಪಟ್ಕೊಂಡಿದ್ದೀವಿ. ಆದರೂ ಜನರು ಕೂಡ ಇವಾಗ ಎಲ್ಲರೂ ಅವು ತಿಳ್ಕೊಂಡಿದ್ದಾರೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸಿದ್ದರ್ ಸಿಂಗ್ ಸಾರ್ ಬಂದರೆ ತಪ್ಪಲ್ಲ, ಆನಂದ್ ಸಿಂಗ್ ಸಾರ್ ಬಂದರೆ ತಪ್ಪಲ್ಲ. ಒಟ್ಟು ನಮ್ಮ ಇಂಡಿ ಭಾಗದಾಗ ಎಲ್ಲರೂ ಅವರಿಗೆ ಮತವನ್ನು ಇಷ್ಟು ಭರ್ಜರಿಯಾಗಿ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದು ಆಸೆ ಇದೆ. ಅದನ್ನು ಮುಂದಿನ ನಾವು ಮಾಡಿ ತೋರಿಸೋಣ ಅಂತಂದೇಳಿ ನಮ್ಮೆಲ್ಲರೂ ಜನರಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಇದಾಗಿತ್ತು ಇಂಗಳಗಿ ಗ್ರಾಮದ ರೈತರ ಭಾಗದ ಒಂದು ಜನರ ಅಭಿಪ್ರಾಯ. ಅಂದ್ರೆ ಅವರು ಹೇಳೋ ಪ್ರಕಾರ ಒಂದು ವಿಚಾರವನ್ನು ಬಹಳಷ್ಟು ಗಂಭೀರವಾಗಿ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಇಡೀ ಹೊಸಪೇಟೆ ಮತ್ತು ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆ ಕೊನೆ ಭಾಗದಲ್ಲಿ ಅಂತ ಹೇಳಿದ್ರೆ ಇಂಗಳಗಿ ಗ್ರಾಮ ಅಂದ್ರೆ ಇದು ಬಹಳಷ್ಟು ಕುಗ್ರಾಮ ಆಗಿತ್ತು. ಈ ಒಂದು ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನ ತೆಗೆದುಕೊಂಡು ಬಂದು ಆನಂದ್ ಸಿಂಗ್ ರವರು ಇದಕ್ಕೆ ನವನವೀನ ಅಂದ್ರೆ ಮಾಡರ್ನ್ ಟಚ್ ಅನ್ನ ಕೊಡ್ತಾರೆ. ಡೆವಲಪ್ಮೆಂಟ್ ಅಲ್ಲಿ ಅವರು ಇಂಗಳಗಿ ಗ್ರಾಮವನ್ನ ಒಂದು ಅಗ್ರಸ್ಥಾನದಲ್ಲಿ ಇಡ್ತಾರೆ. ನೀವು ಎಲ್ಲೇ ಕಾಲಿಟ್ಟರು ಕೂಡ ನಿಮಗೆ ಮಣ್ಣಿನ ಒಂದು ಇದು ಸಿಗಲ್ಲ, ಅಂದ್ರೆ ನೆಲ ಸಿಗೋದಿಲ್ಲ. ಎಲ್ಲ ಕೂಡ ಸಿಸಿ ರೋಡ್ಗಳಿಂದ ನಮ್ಮ ಗ್ರಾಮ ಸುತ್ತುವರಿದಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಗುಡಿಗುಂಡಾರಗಳನ್ನ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕ ರೋಗಿಗಳಿಗೆ, ಅನೇಕ ಜನರಿಗೆ ತಮ್ಮದಾಗಿರ್ತಕ್ಕಂಥ ಸಹಾಯವನ್ನು ಮಾಡಿದ್ದಾರೆ. ಕುಡಿಯುವ ನೀರಿಗಾಗಿ ಟ್ಯಾಂಕರ್ನ ಕಟ್ಟಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯ ಯಾವುದಪ್ಪ ಅಂತಂದು ಹೇಳಿದ್ರೆ, ಯಾವ ಒಂದು ಕೆರೆ 20, 30, 40 ವರ್ಷಗಳಿಂದ ನೀರಿಲ್ಲದೆ ಬಣಗುಟ್ಟಿತ್ತು, ಬಿಕೋ ಎನ್ನುತ್ತಿತ್ತು, ಅಂತ ಕೆರೆಗೆ ನೀರನ್ನು ತುಂಬಿಸೋದ್ರ ಮೂಲಕ ಈ ಭಾಗದ ಜನರ ಮತ್ತು ರೈತರ ಮಗದಲ್ಲಿ ಮಂದಹಾಸವನ್ನ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರೆ. ಅವರ ಈ ಕಾರ್ಯದಿಂದಾಗಿನೇ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂಮಿ ಹಚ್ಚ ಹಸಿರಿಂದ ಕೂಡಿದೆ. ಹಕ್ಕಿಗಳು, ಪಕ್ಷಿಗಳು, ಜಾನುವಾರು ಎಲ್ಲರೂ ಕೂಡ ಈ ಒಂದು ಕೆರೆ ಭಾಗದ ಒಂದು ಪ್ರಯೋಜನವನ್ನ ಪಡಿತಿದ್ದಾರೆ. ಈ ಒಂದು ಕಾರ್ಯ ನಾವ್ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಜೊತೆಗೆ ಅವರು ಒಂದು ಕೊರಗನ್ನ ಹೇಳಿದ್ದಾರೆ. ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥ ಈ ಕಾರ್ಯಗಳನ್ನು ನಾವು ಉಳಿಸ್ಕೊಳ್ಬೇಕಾಗಿತ್ತು, ಅವರ ಮಗನನ್ನ ನಾವು ಗೆಲ್ಸ್ಕೊಳ್ಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವ್ರನ್ನ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ. ಆದರೆ 1.5 ವರ್ಷದ ಈ ಸಮಯದಲ್ಲಿಯೇ ಅವರ ಇಲ್ಲದಿರುವಿಕೆ, ಅವರ ಆಡಳಿತದ ವೈಖರಿ, ಸ್ಪೀಡ್ ಇಲ್ಲದಿರುವಿಕೆ ನಮ್ಮನ್ನು ಕಾಡ್ತಾ ಇದೆ. ಮುಂದಿನ ಬಾರಿ ಅವರ ಈ ಕ್ಷೇತ್ರದ ಅಂದ್ರೆ ಆನಂದ್ ಸಿಂಗ್ ಅವರ ಪುತ್ರ ಆಗಿರ್ತಕ್ಕಂಥ ಸಿದ್ದರ್ ಸಿಂಗ್ ಅಂದ್ರೆ ಆನಂದ್ ಸಿಂಗ್ ಅವರ ಒಂದು ಆಸೆ ಇದೆ, ಅವರ ಮಗನನ್ನ ಈ ಒಂದು ಸಾರ್ವಜನಿಕರ ಜೀವನ ಬಿಡ್ಬೇಕಂತ ಹೇಳಿ. ಆನಂದ್ ಸಿಂಗ್ ಅವರ ಆಸೆಯಂತೆಯೇ ಸಿದ್ದರ್ ಸಿಂಗ್ ರವರನ್ನ ನಾವು ಈ ಬಾರಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಅವರನ್ನ MLA ನಾಗಿ ಮಾಡ್ತೀವಿ. ಅವರ ಮೂಲಕ ಕೂಡ ಅವರ ತಂದೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನಿಟ್ಟಿದ್ದಾರೆ. ಜೊತೆಗೆ ಒಬ್ಬ ಮುಖಂಡ ಸುಬ್ರಹ್ಮಣ್ಯ ಅಂತವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಭೂಮಿ ತಾಯಿಯ ಮೇಲೆ ಆಣೆ, ಇಲ್ಲಿ ಅರಿತಿರ್ತಕ್ಕಂಥ ಈ ಗಂಗೆ ಮಾತೆಯ ಮೇಲೆ ಆಣೆಯಾಗಿ ನಾವೆಲ್ಲರೂ ಕೂಡ ನಮ್ಮ ಗ್ರಾಮ, ನಮ್ಮ ಇಲ್ಲಿರ್ತಕ್ಕಂಥ ಅನೇಕ ಎಲ್ಲರೂ ಕೂಡ ಸಿದ್ದರ್ ಸಿಂಗ್ ರವರ ಗೆಲುವಿಗಾಗಿ ಶಪಥವನ್ನ ಮಾಡಿದ್ದೇವೆ. ಅದನ್ನ ಚುನಾವಣೆ ವೇಳೆಯಲ್ಲಿ ನಮ್ಮ ಗ್ರಾಮದ ಒಗ್ಗಟ್ಟನ್ನ ತೋರಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಇಲ್ಲಿವರೆಗೆ ಆನಂದ್ ಸಿಂಗ್ ಆರ್ಮಿ ಟೀಮ್ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಟೀಮ್ಗಾಗಿ ತೆಗೆದಿಟ್ಟಿರ್ತಕ್ಕಂಥ ಈ ಒಂದು ನಮ್ಮ ಇಂಗಳಗಿ ಗ್ರಾಮದ ಜನರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಆನಂದ್ ಸಿಂಗ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಿದ್ದರ್ ಸಿಂಗ್ ಸರ್ಗೆ ಜೈ. ಆನಂದ್ ಸಿಂಗ್ ಸರ್ಗೆ ಜೈ. ಆನಂದ್ ಸಿಂಗ್ ಸಾರ್ಗೆ ಜೈ. ಆನಂದ್ ಸಿಂಗ್ ಸಾರ್ಗೆ ಜೈ. ಆನಂದ್ ಸಿಂಗ್ ಸಾರ್ಗೆ ವಿಜಯನಗರ